ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಂತೆ ಎರಡು ಮಹತ್ತರ ಬೆಳವಣಿಗೆಗಳಾಗಿದ್ದಾವೆ. ಮೊದಲನೇದಾಗಿ 25,000 CAPF ಸಿಬ್ಬಂದಿಗಳು ಬಂದು ಪಶ್ಚಿಮ ಬಂಗಾಳದಲ್ಲಿ ಇಳಿದುಕೊಂಡಿದ್ದಾರೆ. ಸೆಂಟ್ರಲಿ ಅಡ್ಮಿನಿಸ್ಟ್ರೇಡ್ ಪೊಲೀಸ್ ಫೋರ್ಸ್. ಯಾವ ಪಶ್ಚಿಮ ಬಂಗಾಳದಲ್ಲಿ ಪೊಲೀಸರನ್ನು ತನ್ನ ಕಾರ್ಯಕರ್ತರು, TMC ಕಾರ್ಯಕರ್ತರು ಅಂತ ಭಾವಿಸ್ತಾ ಅವ್ರನ್ನ ಇನ್ನಿಲ್ಲದ ಹಾಗೆ ದುರಾಡಳಿತಕ್ಕೆ ಬಳಸಿಕೊಂಡರು ಮಮತಾ ಬೇಗಂ. ಅದಕ್ಕೆ ವ್ಯತಿರಿಕ್ತವಾಗಿ ಈಗ ಕೇಂದ್ರ ಗೃಹ ಸಚಿವಾಲಯ ಮೊದಲ ಹಂತದಲ್ಲಿ 25,000 CAPF ಸಿಬ್ಬಂದಿಗಳನ್ನು ಕಳಿಸಿಕೊಟ್ಟಿದೆ. ಏಕೆಂದರೆ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ 2021ರಲ್ಲಿ ನಡೆದಂಥ ದೊಂಬಿ ಗಲಾಟೆ ಅರಾಜಕತೆಯನ್ನು ತಾವು ನೋಡಿದ್ದೀರಿ. ಆ ಹಿನ್ನೆಲೆಯಲ್ಲಿ ಈ ಬಾರಿ ಅಮಿತ್ ಶಾ ಅವರು ಸ್ಪಷ್ಟವಾದಂಥ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕಾನೂನು ವ್ಯವಸ್ಥೆ ಹಾಳಾಗಬಾರದು. ಅದೇನಾದರೂ ಆದಲ್ಲಿ ಅಲ್ಲಿಯ ಮೇಲಾಧಿಕಾರಿಗಳು ಅದಕ್ಕೆ ಜವಾಬ್ದಾರರಾಗ್ತಾರೆ ಅಂತ ವಿಶೇಷ ಸಭೆಯನ್ನು ನಡೆಸಿ ಕಳಿಸಿದ್ದಂಥದ್ದು. ಎರಡನೇದ್ದು, 7 ಜನ ದಲಿತ ಹೆಣ್ಣುಮಕ್ಕಳು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿದ್ದಾರೆ. ಯಾರು ಈ 7 ಜನ ದಲಿತ ಹೆಣ್ಣುಮಕ್ಕಳು? ಯಾರು ಸಂದೇಶ್ ಖಾಲಿಯಲ್ಲಿ ಶೇಖ್ ಶಹಜಹಾನ್ ಇದಾನಲ್ಲ, ಆತನಿಂದ ಅತ್ಯಾಚಾರಕ್ಕೆ ಒಳಗಾಗಿದ್ದರೋ, ಆತನಿಂದ ಇನ್ನಿಲ್ಲದ ಹಾಗೆ ಉಪಟಳವನ್ನು ಅನುಭವಿಸಿದ್ದರೋ ಅಂಥವರು ನೇರವಾಗಿ ಹೋಗಿ ರಾಷ್ಟ್ರಪತಿಯವರನ್ನು ಭೇಟಿಯಾಗಿದ್ದಾರೆ. ಭೇಟಿಯಾಗಿದ್ದ ಅಷ್ಟೇ ಅಲ್ಲ, ಅದಾದ ಮೇಲೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ತಮಗಾದಂಥ ಈತನ ದೌರ್ಜನ್ಯವನ್ನು ವ್ಯಕ್ತಪಡಿಸಿದ್ದಾರೆ. ಮೂರನೇ ವಿಷಯ, ಶೇಖ್ ಶಹಜಹಾನ್ನ 3 ಜನ ಸಹಚರರನ್ನು ಬಂಧಿಸಲಾಗಿದೆ. ಅದರಲ್ಲಿ ಈತನ ಸಹೋದರ ಕೂಡ ಸೇರಿಕೊಂಡಿದ್ದಾನೆ. ನಾಲ್ಕನೇ ವಿಚಾರ, ಮಮತಾ ಬೇಗಂ ಅವ್ರಿಗೆ ಹಣೆಯ ಮೇಲೆ ಪೆಟ್ಟು ಬಿದ್ದಿತ್ತಲ್ಲ, ಆ ಪೆಟ್ಟು ಬಿದ್ದದ್ದು ಯಾರೋ ಹಿಂದಿನಿಂದ ತಳ್ಳಿದ್ದರಿಂದಾಗಿ ಬಿದ್ದಿದ್ದು ಅಂತ ದೊಡ್ಡ ಮಟ್ಟದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಸುದ್ದಿ ಆಗ್ತಾ ಇದೆ. ಹಾಗಾದರೆ ಯಾರು ತಳ್ಳಿರಬಹುದು? ಎಲ್ಲರೂ ಹೇಳ್ತಾ ಇದ್ದಾರೆ ಅಭಿಷೇಕ್ ಬ್ಯಾನರ್ಜಿ ಇದರ ಹಿಂದೆ ಬಹಳ ದೊಡ್ಡದಾದಂಥ ಸಂಚುಗಾರಿಕೆಯನ್ನು ಮಾಡಿದ್ದಾರೆ. ಯಾರು ಈ ಅಭಿಷೇಕ್ ಬ್ಯಾನರ್ಜಿ? ತಮಗೆಲ್ಲ ಗೊತ್ತು, ಈತ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಮಮತಾ ಬೇಗಂಗೆ. ಮಮತಾ ಬೇಗಂ ಮತ್ತು ಈ ಅಭಿಷೇಕ್ ಬ್ಯಾನರ್ಜಿ ಮಧ್ಯೆ ಕಳೆದ ಕೆಲವು ದಿನಗಳಿಂದ ಬಹಳ ದೊಡ್ಡ ಮಟ್ಟದಾದಂಥ ಸಂಘರ್ಷ ನಡೀತಾ ಇತ್ತು ಅಧಿಕಾರಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ಮಮತಾ ಬೇಗಂ ಅವ್ರಿಗೆ 69 ವರ್ಷ, ಅಧಿಕ ರಕ್ತದೊತ್ತಡದಿಂದ ಬಳಲ್ತಾ ಇದ್ದಾರೆ, ಹಲವಾರು ಕಾಯಿಲೆಗಳಿದ್ದಾವೆ, ಜೊತೆಗೆ ಆರೋಗ್ಯ ಮೊದಲಿನ ಹಾಗೆ ಅವರನ್ನು ಸಾಥ್ ಕೊಡ್ತಾ ಇಲ್ಲ ಅವರಿಗೆ. ಹೀಗಾಗಿ ನಾನೇ ಈ ಪಶ್ಚಿಮ ಬಂಗಾಳದ ಆಡಳಿತವನ್ನು ನೋಡ್ಕೋತೀನಿ, ನೀವು ಮಧ್ಯ ಪ್ರವೇಶಿಸುವುದು ಎಲ್ಲ ವಿಚಾರದಲ್ಲಿ ಬೇಡ ಅಂತ ಅಭಿಷೇಕ್ ಬ್ಯಾನರ್ಜಿ. ಇಲ್ಲ, ನಾನು ಈ ಚುನಾವಣೆ ಆಗುವವರೆಗೂ ಯಾವುದೇ ಕಾರಣಕ್ಕೂ ಯಾರ ಮೇಲೆಯೂ ನಂಬಿಕೆ ನೀಡೋದಿಲ್ಲ, ನಾನೇ ಎಲ್ಲವನ್ನು ನಿರ್ವಹಿಸ್ತೀನಿ ಅಂತ ಮಮತಾ ಬೇಗಂ ಅವರು. ಹೀಗೆ ಇವರಿಬ್ಬರು ಮಧ್ಯೆ ನಡೆದಂಥ ವೈಷಮ್ಯ ಏನಿದೆ, ಆಂತರಿಕ ಸಂಘರ್ಷ ಏನಿದೆ, ಅದರ ಫಲಶ್ರುತಿಯಾಗಿ ಮನೆಯಲ್ಲಿಯೇ ಅಭಿಷೇಕ್ ಬ್ಯಾನರ್ಜಿ ಅಲ್ಲಿರುವ ಜನರ ಮಧ್ಯದಿಂದಲೇ ಅವರನ್ನು ತಳ್ಳಿ ಬೀಳುವ ಹಾಗೆ ಮಾಡಿದ್ದಾರೆ. ಹೀಗಾಗಿ ಅವರ ಹಣೆಗೆ ಪೆಟ್ಟು ಬಿತ್ತು ಅಂತ ಪಶ್ಚಿಮ ಬಂಗಾಳದಲ್ಲಿ ಹಲವಾರು ಪತ್ರಿಕೆಗಳು ಸುದ್ದಿಯನ್ನು ಮಾಡಿದ್ದಾವೆ. ನೋಡಿ ಹೇಗಿದೆ. ಹಿಂದೆ ಜಯಲಲಿತಾ ಅವರ ವಿಚಾರಕ್ಕೆ ಬಂದಾಗ ತಮಿಳುನಾಡಿನಲ್ಲಿ ಬೇರೆ ಯಾರೋ ಅಲ್ಲ, ಆಕೆ ಅತ್ಯಂತ ಆಪ್ತೆಯಾದಂಥ ಶಶಿಕಲಾ ಅವರೇ ಜಯಲಲಿತಾ ಅವರ ಸಾವಿಗೆ ಕಾರಣ ಅಂತ ವರ್ಷಗಟ್ಟಲೆ ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಅದಕ್ಕೆ ತಕ್ಕ ಹಾಗೆ ಬೇಕಾದಷ್ಟು ಪುರಾವೆಗಳು ದೊರಕಿದವು, ಸಾಕ್ಷ್ಯಾಧಾರಗಳು ದೊರಕಿದವು. ಸ್ವತಃ ಆಸ್ಪತ್ರೆಯ ಅವರ ವಾರ್ಡ್ಗೆ ಹೋಗಲಾರದ ಹಾಗೆ ಶಶಿಕಲಾ ಅವರು ನೋಡ್ಕೋತಾ ಇದ್ದರು. ಜಯಲಲಿತಾ ಅವ್ರನ್ನ ಯಾರೂ ಭೇಟಿ ಮಾಡಬಾರ್ದು, ಸಂಧಿಸಬಾರ್ದು ಅಂಥದ್ದೊಂದು ದೊಡ್ಡದಾದಂಥ ಷಡ್ಯಂತ್ರವನ್ನು ಮಾಡಿದರು. ಅಷ್ಟೇ ಅಲ್ಲದೆ ಒಮ್ಮೆ ಆಪ್ತವಾಗಿ ಜಯಲಲಿತಾ ಕೂಡ ತನ್ನನ್ನು ಏಕಾಂಗಿಯನ್ನಾಗಿ ಮಾಡಲಾಗಿದೆ ಅಂತ ಹೇಳಿದಂಥ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿತ್ತು. ಮಮತಾ ಬೇಗಂ ಅದೇ ಸ್ಥಿತಿಗೆ ಬಂದಿದ್ದಾರಾ? ಅಂಥದ್ದೊಂದು ಆಲೋಚನೆ, ಅಂಥದ್ದೊಂದು ಸಂದೇಶ, ಅಂಥದ್ದೊಂದು ವಿಚಾರ ಎಲ್ಲ ಕಡೆ ಹರಿದಾಡ್ತಾ ಇದೆ. ನೋಡಿ, ಈ ಮಹಿಳೆ ನಂದಿಗ್ರಾಮದ ವಿಚಾರದಲ್ಲಿ ಯಾವ ರೀತಿಯದಾದಂಥ ಅಭಿಯಾನವನ್ನು ಮಾಡಿ ಅಲ್ಲಿದ್ದಂಥ ಎಡರಂಗವನ್ನು ಕೆಳಗೆ ಕೆಡವಿ ಕಾಂಗ್ರೆಸ್ಸಿನಿಂದ ಹೊರಗಡೆ ಬಂದು ಪಕ್ಷವನ್ನು ಕಟ್ಟಿ ಅತ್ಯಂತ ನಕ್ಸಲ್ ಮನಸ್ಥಿತಿಯ ಅತ್ಯಂತ ಕ್ರೂರ ಕಠೋರವಾದಂಥ ಹಿನ್ನೆಲೆಯ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದದ್ದು ಸ್ವಚ್ಛವಾದಂಥ ಸರ್ಕಾರ ಕೊಡ್ತೀನಿ, ದಕ್ಷತೆಯನ್ನು ಮೆರಿತೀನಿ, ಜನರಿಗಾದಂಥ ದುರಾಡಳಿತವನ್ನು ವಿಮೋಚನೆಗೊಳಿಸ್ತೀನಿ, ಭಾಳ ಶುದ್ಧವಾದಂಥ ಸರ್ಕಾರವನ್ನು ನಡೆಸ್ತೀನಿ ಅಂತ ಬಂದರು. ಅದೇ ರೀತಿಯ ರೂಪನ್ನು ಇಟ್ಕೊಂಡಿದ್ರು, ಬಿಳಿಯ ಸೀರೆ, ಹವಾಯಿ ಚಪ್ಪಲಿ. ಆದರೆ ಅಲ್ಲಿ ಹಿಂದೂಗಳಿಗೆ ಉಪಟಳ ಕೊಡ್ತಾ ಇನ್ನಿಲ್ಲದ ಹಾಗೆ ಸರ್ವಾಧಿಕಾರಿ ಧೋರಣೆಯನ್ನು ಮೆರಿತಾ, ನಿರಂಕುಶ ಪ್ರಭುತ್ವವನ್ನು ಮೆರಿತಾ, ಉದ್ಧಟತನವನ್ನು ಮಾಡ್ತಾ
ಯಾರು ಏನು ಹೇಳಿದರೂ ಕೇಳಿಸಿಕೊಳ್ಳಲಾರದಂಥ ಮನಸ್ಥಿತಿಗೆ ಬಂದು ಇಡೀ ಪಶ್ಚಿಮ ಬಂಗಾಳವನ್ನು ಇನ್ನಷ್ಟು ಬಡತನ, ಇನ್ನಷ್ಟು ದೀನ ಸ್ಥಿತಿಗೆ ತಳ್ಳಿದ್ದು ಇದೇ ಮಮತಾ ಬೇಗಂ. ಈ ಬಾರಿ ಏನಾಗಿದೆ, ಸಂದೇಶ್ ಖಾಲಿ ವಿಚಾರ ಆದಮೇಲೆ ಹೇಗೆ ಅವತ್ತು ನಂದಿಗ್ರಾಮ ಇತ್ತು, ಇವತ್ತು ಸಂದೇಶ್ ಖಾಲಿ, ಆ ವಿಚಾರ ಇವತ್ತಿನವರೆಗೂ ಮುಗಿಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ದಿನದಿಂದ ದಿನಕ್ಕೆ ಪ್ರತಿಭಟನೆ ಉಲ್ಬಣಗೊಳ್ತಾ ಇದೆ. ಕೇವಲ ಶೇಖ್ ಶಹಜಹಾನ್ನ ಬಂಧನದಿಂದ ಇದು ಪ್ರಕರಣ ಮುಗಿಯೋದಿಲ್ಲ ಅಂತ ಅಲ್ಲಿ ಸುತ್ತಮುತ್ತಲಿನ ದ್ವೀಪಗಳಲ್ಲಿರುವಂಥ ಹಳ್ಳಿಗಳಲ್ಲಿರುವಂಥ ಜನರೇ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಬಾರಿಯ ಚುನಾವಣೆಯ ಮುಖ್ಯ ವಸ್ತು ಪಶ್ಚಿಮ ಬಂಗಾಳದಲ್ಲಿ ಸಂದೇಶ್ ಖಾಲಿ ದಲಿತ ಹೆಣ್ಣು ಮಕ್ಕಳ ಮೇಲೆ ನಡೆದಂಥ ಸಾಮೂಹಿಕ ಅತ್ಯಾಚಾರ. ಇದರಿಂದ ಸಂಪೂರ್ಣವಾಗಿ ಬುದ್ಧಿಭ್ರಮಣೆಯಾಗಿ ಈ ರೀತಿ ಏನಾದರೂ ತಲೆ ತಿರುಗಿ ಬಿದ್ದರೆ, ವಯಸ್ಸು ಬೇರೆ 69 ಆಗಿದೆ, BP ಲೋ ಅಥವಾ BP ಹೈ ಆಗಿ ಏನೋ ಕುಸಿದು ಬಿದ್ದರೆ, ಹಾಗೆ ಬಿದ್ದಿದ್ದರಿಂದ ಏಟಾಯ್ತಾ ಅಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರಶ್ನೆ ಇರೋದು, ಹಾಗೆ ಬಿದ್ದಿದ್ದರಿಂದ ರಾಜಕೀಯ ಲಾಭವನ್ನು ಮಾಡಿಕೊಳ್ಳಿಕ್ಕೆ ಮಮತಾ ಬೇಗಂ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ನಮಗಿರುವಂಥ ಆಕ್ರೋಶ ನೋಡಿ. ಇವತ್ತು ಎಲ್ಲರಿಗೂ ಟ್ವೀಟ್ ಮಾಡಿದ್ದಾರೆ, ನನಗೆ ನೀವು ನನ್ನ ಕಷ್ಟದ ಸಮಯದಲ್ಲಿ ನನಗೆ ಸಮಾಧಾನ ಹೇಳಿದ್ದೀರಿ, ನಾನು ಬೇಗ ರಿಕವರಿ ಆಗಲಿಕ್ಕೆ ಹೇಳಿದ್ದೀರಿ, ಆರೋಗ್ಯ ಸರಿ ಹೋಗಲಿಕ್ಕೆ ಹೇಳಿದ್ದೀರಿ, ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆ ಅಂತ ಮೋದಿಯವರಿಂದ ಹಿಡಿದು ಅರವಿಂದ್ ಕೇಜ್ರಿವಾಲ್ವರೆಗೂ ಎಲ್ಲರಿಗೂ ಟ್ವೀಟ್ ಮಾಡಿದ್ದಾರೆ ಮಮತಾ ಬೇಗಂ. ಆದರೆ ಆ ಫೋಟೋ ಮಾತ್ರ ಇವತ್ತಿಗೂ ವೈರಲ್ ಆಗಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ಯಾಕೆಂದರೆ ಅನುಕಂಪವನ್ನು ಗಿಟ್ಟಿಸುವಂಥ ಅವರ ಪ್ರಯತ್ನ ಇನ್ನೂ ನಿಂತಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೇನೆ ಮುಂದಿನ ಸಂಚಿಕೆಯಲ್ಲಿ. ನನ್ನ ಈ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಎಂದಿನಂತೆ ಸಹಾಯ ಮಾಡಿ. ನಮಸ್ಕಾರ.